ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸದರುಚಿ. ಹೇಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಾ ಅನ್ಕೋತಾರೆ. ಇವತ್ತಿನ ರೆಸಿಪಿ ಓಟ್ಸ್ ಕಿಚಡಿ ಆರ್ ಓಟ್ಸ್ ಮಸಾಲ. 1 ಪಾಟ್ ಮೀಲಾಗಿ ಇದನ್ನು ತುಂಬಾ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಕುಕ್ಕರ್ಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸು, ಸಾಸಿವೆ ಇಷ್ಟು ಹಾಕ್ಕೊಂಡು ಚಟಪಟ ಅಂದಮೇಲೆ ಸ್ವಲ್ಪ ತರಕಾರಿಗಳನ್ನ ತೊಗೊಂಡಿದ್ದೀನಿ. ಯಾವ್ದು ಬೇಕಾದರೂ ತರಕಾರಿ ತೊಗೋಬೋದು. ಅಂದರೆ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ನೀವು ಬಟಾಣಿ, ಅವರೆಕಾಳು, ಎನಿಥಿಂಗ್ ನೀವು ತೊಗೋಬೋದು, ಇಷ್ಟ ಬಂದಿದ್ದು. ಅದು ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಸಾಟ್ ಮಾಡಿದ್ಮೇಲೆ ಜೀರಿಗೆ ಮತ್ತು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನು. ನಂತರ 1 ಸ್ಪೂನು ಧನಿಯಾ ಪುಡಿ, ಹಾಗೆ 1 ಸ್ಪೂನು ಖಾರದ ಪುಡಿ, ಹಾಗೆ 4 ಹಸಿಮೆಣಸಿನ್ಕಾಯಿ ಮತ್ತು 1/2 ಸ್ಪೂನು ಗರಂ ಮಸಾಲ ಪೌಡರ್ನ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಸ್ವಲ್ಪ ಫ್ರೈ ಆದಮೇಲೆ ವೆಜಿಟೇಬಲ್ಸ್ ಸ್ವಲ್ಪ ಒಂದು 20% ಕುಕ್ ಆಗಿರುತ್ತೆ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ಓಟ್ಸ್ ನಾವು ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತೀವಿ ಅದಕ್ಕೆ 3ರಷ್ಟು ನೀರು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ 1 ಕಪ್ಪು ಓಟ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 3 ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರಲ್ಲಿ ಇನ್ನೊಂದು 20% ಅಷ್ಟು ತರಕಾರಿಗಳು ಬೆಂದ ನಂತರ ನಾನು ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ಕಲ್ಲುಪ್ಪು ಹಾಕೋತೀನಿ ನಾನು. ಪಿಂಕ್ ಸಾಲ್ಟ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಸೊ ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ಕೋತೀನಿ. ನೀರು ಸ್ವಲ್ಪ ಕುದಿ ಬಂದು ತರಕಾರಿ ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ನಾನು ಓಟ್ಸ್ನ ಸೇರಿಸ್ಕೋತೀನಿ. ನೀರು ಕುದೀತಾ ಇದೆ, ಇವಾಗ ಓಟ್ಸ್ನ ಸೇರಿಸ್ಕೊತೀನಿ. ಅದಾದಮೇಲೆ ಕುಕ್ಕರಲ್ಲಿ 1 ವಿಷಲ್ ಬಸಿದ್ರೆ ಸಾಕು. ಪ್ರೆಷರ್ನ ತೆಗೆದುಬಿಟ್ರೆ ತುಂಬ ಚೆನ್ನಾಗಿ ಕರೆಕ್ಟಾಗಿ ಕುಕ್ ಆಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಜಸ್ಟ್ 5 ಮಿನಿಟ್ಸಲ್ಲಿ ಮಸಾಲ ಓಟ್ಸ್ನ ಪ್ರಿಪೇರ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸ್ಟೇ ಟ್ಯೂನ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.